ಇಲ್ಲ, ಯಾಕಂದರೆ ಅದು ನೋಡಿದಾಗ ಅನಿಸ್ತು ಸರ್, ಇಲ್ಲ ಸಂಪೂರ್ಣವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿದ್ದೀರಾ, ಅದ್ಭುತವಾಗಿ ಮಾಡಿದ್ದೀರಾ. ನಿಮ್ಮ ಎಕ್ಸ್ಪ್ರೆಷನ್ಸ್ ಇರ್ಬೋದು, ಪ್ರೆಸ್ಟೇಷನ್ಸ್ ಇರ್ಬೋದು, ಹೊರಗಡೆ ಹಾಕುವಂತಹ ರೀತಿಗಳಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಸಿನಿಮಾ ಬಂದಿದೆ ಸರ್. ಅದು ನಿಜ ಖುಷಿ ಆಯಿತು ನನಗೆ ಹಂಗೆ ನೋಡಿದಾಗ. ಯಾಕಂದರೆ 4 ಸಿನಿಮಾಗಳು ಕೂಡ ಒಂದು ವಿಭಿನ್ನವಾದಂಥ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಸರ್. ಆ್ಯಂಡ್ ವಾಟ್ ನೆಕ್ಸ್ಟ್ ಅನ್ನೋವಂಥದ್ದಾದರೆ ಸರ್, ಈಗ ಏನೆಲ್ಲ ಯಾವ್ಯಾವ ಪ್ರಾಜೆಕ್ಟ್ಸ್ ಎಲ್ಲ ಕೈಯಲ್ಲಿದೆ, ಏನೆಲ್ಲ ಮಾಡ್ತಾ ಇದ್ದೀರಾ ಅಂತ? ಅದೇ ಈಗ ಸದ್ಯಕ್ಕೆ ಶೂಟ್ ಆಗ್ತಿರೋದು ಅಭಿಮನ್ಯು ಸನ್ ಆಫ್ ಕಾಶಿನಾಥ್. ಅದು ಒಂದು ಬೇರೆ ಜಾನರ್. ಇಲ್ಲಿ ಏನು ಸೂರಿ ಲವ್ ಸಂಧ್ಯಾದಲ್ಲಿ ಸೂರ್ಯನ ನೋಡ್ತೀರಾ, ಅದಕ್ಕಿಂತ ಬೇರೆ ಥರನೇ ಆದ ಅಭಿಮನ್ಯುನ ನೋಡ್ತೀರಾ ಅಭಿಮನ್ಯು ಸನ್ ಆಫ್ ಕಾಶಿನಾಥಲ್ಲಿ. ಆಗಲಿ ಸರ್, ನಮ್ಮ ಕೂಡ ಆಸೆ ಪ್ರಕಾರ ಡೈರೆಕ್ಟರ್ ಆದರೂ ಕೂಡ ನಮಗೂ ತುಂಬ ಒಳ್ಳೆಯದೇ. ಯಾಕಂದರೆ ಕಾಶಿನಾಥ್ ಸರ್ ಮತ್ತೆ ನಿಮ್ಮ ಮುಖಾಂತರವಾಗಿ ಮತ್ತೆ ನಾವು ನೋಡಬಹುದು ಸರ್. ಇನ್ನು ಸಿನಿಮಾ ರಿಲೀಸ್ ರೆಡಿ ಇದೆ, ಸೂರಿ ಲವ್ಸ್ ಸಂಧ್ಯಾ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ತುಂಬ ಬ್ಯೂಟಿಫುಲ್ ಆದ ಒಂದು ವೆರಿ ನ್ಯಾಚುರಲಿ ಶಾರ್ಟ್ ಆದಂತಹ, ನೀವು ಸಿನಿಮಾ ನೋಡ್ತಾ ಹೋದಾಗ ನಿಮ್ಮ ಸುತ್ತಮುತ್ತ ನಡೆಯುವಂಥ ಯಾವುದೋ ಒಂದು ಗಂಡು ಹೆಣ್ಣು ಕತೆ ಅಂತ ಅನಿಸೋಷ್ಟು ನಿಜವಾಗಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಓವರ್ ಆಲ್ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಅವ್ರು ಕೊಟ್ಟಿರೋ ಕಲರಿಂಗಸ್ ಆಗಿರ್ಬೋದು, ಇದಾಗಿರ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಒಂದು ಹೋಲ್ ಎಂಟರ್ಟೈನಿಂಗ್ ಪ್ಯಾಕೇಜ್ ಅಂತ ಅನ್ಬೋದು. ಎಲ್ಲ ಎಮೋಷನ್ಸ್ ಒಳಗಿರುವಂಥ ಒಂದು ಪ್ಯಾಕೇಜ್. ನೀವು ಸಿನಿಮಾ ನೋಡಿದಾಗ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮನ್ನು ಸಿನಿಮಾದ ಒಳಗೆ ಹಿಡ್ಕೊಳ್ಳೋ ಅಷ್ಟು ಇದಿದೆ. ಸೊ ಕೊಟ್ಟು ದುಡ್ಡಿಗೆ ಮೋಸ ಆಗಲ್ಲ. ನೀವು ಏನು 2 ಅವರ್ ಕೂತು ನೋಡ್ತೀರಾ, ಎಂಟರ್ಟೈನ್ ಮಾಡುತ್ತೆ ಅನ್ನೋ ಭರವಸೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ನಿಮ್ಮ ಸಿನಿಮಾ ಒಂದು ಒಳ್ಳೆಯ ಯಶಸ್ಸಾಗಲಿ, ಮುಂದೆ ಬರುವಂತಹ ಸಿನಿಮಾಗಳು ಕೂಡ ಅಷ್ಟೇ ಒಂದು ಅದ್ಭುತವಾದಂತಹ ಒಂದು ಯಶಸ್ಸು ಸಿಗಲಿ ಅಂತ ಕೂಡ ನಮ್ಮ ಕಡೆಯಿಂದ ಕೂಡ ನಾವು ಹಾರೈಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ವಿ, ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಸೊ ಥ್ಯಾಂಕ್ ಯು, ನಿಮ್ಗೆ ಒಳ್ಳೆಯದಾಗಲಿ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಭಿಮನ್ಯು ಸರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಕಾಶಿ ಸರ್ ಬಗ್ಗೆ ಮಾತಾಡಿದ್ವಿ, ಅವ್ರ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ, ಅವರ ಒಂದು ಸಿನಿಮಾ ಜೀವನ ಹೆಂಗಿತ್ತು ಆ ವಿಚಾರಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಾನು ರವಿ.